ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ಈ ವಿಡಿಯೋಲಿ ನಾನು ಬ್ರೆಡ್ ರೋಸ್ಟ್ ಮತ್ತು ಹಾಗೆಯೇ ಮಶ್ರೂಮ್ ಪಲಾವ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಫುಲ್ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಥ್ಯಾಂಕ್ ಯು. ಇವತ್ತು ಬ್ರೆಡ್ ರೋಸ್ಟ್ ಬಂದುಬಿಟ್ಟು ನಮ್ಮ ಅಕ್ಕ ಮಾಡ್ತಿರೋದು. ಆಮೇಲೆ ಮಶ್ರೂಮ್ ಪಲಾವ್ ಬಂದುಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಇದು ಸಂಜೆ ವ್ಲಾಗ್ ಆಗಿರುತ್ತೆ. ಸಂಜೆ ಏನಾದರೂ ಸ್ನ್ಯಾಕ್ಸ್ ಬೇಕನ್ನಿಸ್ತಿರುತ್ತಲ್ವ, ಹಾಗಾಗಿ ಬ್ರೆಡ್ ಕೂಡ ಇತ್ತು ಮನೇಲಿ. ಹಾಗಾಗಿ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬ್ರೆಡ್ ರೋಸ್ಟ್ ಮಾಡ್ಕೊಳ್ತಿರೋದು. ಇದು ನನಗಿಂತ ನಮ್ಮ ಅಕ್ಕ ಚೆನ್ನಾಗಿ ಮಾಡ್ತಾಳೆ, ಹಾಗಾಗಿ ಅವಳೇ ಮಾಡ್ತಿರೋದು. ನಾನು ಅಂದರೆ ಬೇಗ ಬೇಗ ಮಾಡಬೇಕು ಅಂತ ಹೇಳಿಬಿಟ್ಟು ಜಾಸ್ತಿನೂ ಹಾಕೋದಿಲ್ಲ ಇಂಗ್ರೀಡಿಯೆಂಟ್ಸ್, ಬೇಗನೆ ಕ್ವಿಕ್ಕಾಗಲಿ ಅಂತ ಹೇಳಿಬಿಟ್ಟು ಸಿಂಪಲಾಗಿ ಮಾಡಿಬಿಡ್ತೀನಿ. ಹಾಗಾಗಿ ಅವಳೇ ಮಾಡ್ತಿದ್ದಾಳೆ ಇವತ್ತು. ಬ್ರೆಡ್ ಕೂಡ ತಂದಿದ್ದಿತ್ತು, ಬ್ರೆಡ್ ಕೂಡ ಸರಿಯಾಗಿ ಕಟ್ ಮಾಡಿರಲಿಲ್ಲ, ಹಾಗಾಗಿ ನಾನೇ ಕಟ್ ಮಾಡ್ತಿದ್ದೆ. ಆಮೇಲೆ ನಾನು ಮಶ್ರೂಮ್ ಪಲಾವು ನೈಟಿಗೆ ಮಾಡೋದು ಅಂತ ಹೇಳಿಬಿಟ್ಟು ನೈಟಿಗೆ ಮಶ್ರೂಮ್ ಪಲಾವ್ ಮಾಡ್ಕೊಂಡಿದ್ದು. ಆ ರೆಸಿಪಿನೂ ಇದರಲ್ಲಿ ಶೇರ್ ಮಾಡಿದ್ದೀನಿ. ಅದು ಕೂಡ ಸಿಂಪಲ್ಲಾಗೆ ಮಾಡೋದು, ಬೇಗನೆ ಆಗುತ್ತೆ. ಇವಾಗ ಬ್ರೆಡ್ ರೋಸ್ಟ್ ರೆಸಿಪಿನ ನೋಡ್ಕೊಂಡು ಬನ್ನಿ. ನಮ್ಮ ಅಕ್ಕ ಮಾಡ್ತಿರೋದು. ಎಣ್ಣೆ, ಸಾಸಿವೆ, ಆಮೇಲೆ ಕರಿಬೇವು ಮತ್ತು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಆಮೇಲೆ ಸದ್ಯಕ್ಕಿಷ್ಟೇ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸಾಸಿವೆನೂ ಚಿಕ್ಕ ತಗೋ. ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕಾ ಚೆನ್ನಾಗಿ. ಇವಾಗ ಫ್ರೈ ಮಾಡ್ಕೊಂಡಾಯ್ತು. ಈ ಥರ ಕುಟ್ಟಿದ್ರೆ ಬಾಯಿಸಿದ್ರೆ ಏನಾಗಲ್ಲ, ಹಾಕಂಗೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಇವಾಗ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾ. ಇರಲಿ, ಆಮೇಲೆ ಎತ್ಕೊಂಡು ಹೋಗ್ತೀನಿ. ಇವಾಗ ಟೊಮೆಟೊನ ಹೇಳಿದ ಹಾಕಿದೆ. ಇವಾಗ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ತಿರ್ಗಾ ಸಣ್ಣ ಕಟ್ ಮಾಡ್ಬೇಕು ತಾನೆ ಟೊಮೆಟೊನ. ಇದೇನಿದು? ಈಗ ಬೀನ್ಸು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು. ಆಮೇಲೆ ಕ್ಯಾರೆಟ್ ಯಾಕೆ ಹಂಗೆ ಕಟ್ ಮಾಡಿದ್ಯಾ? ಅವ್ರವ್ರ ಇಷ್ಟ ಬಂದ ಕಟ್ ಮಾಡೋದು. ಸಣ್ಣ ಕಟ್ ಮಾಡಬೇಕಿತ್ತು. ಇದು ಫ್ರೈಡ್ ರೈಸ್ ಥರ ಆಗಿದೆ. ಕಟ್ ಮಾಡ್ಬೋದು. ಏನಿದು ಮಾಡ್ತೀವಿ? ಬ್ರೆಡ್ ರೋಸ್ಟ್. ಇವನು ಟೋಸ್ಟ್ ಅಲ್ಲ, ರೋಸ್ಟ್. ಇದು ಹಾಕಲ್ಲ, ಸುಟ್ಟಿ ಕೊಡ್ತಾರಲ್ಲ ಅದು ಬ್ರೆಡ್ ರೋಸ್ಟ್. ಅರ್ಶಿನ ಪುಡಿ ಇತ್ತು ಅಲ್ಲ, ಉಪ್ಪು. ಇವಾಗ ಇದಕ್ಕೆ ಅರ್ಶಿನ ಪುಡಿ, ಉಪ್ಪು ಹಾಕ್ಬಿಡ್ತಾರೆ ಫಸ್ಟಿಗೆ. ಏನಾಗಲ್ಲ. ಅರ್ಶಿನ ಪುಡಿ, ನೆಕ್ಸ್ಟು ಉಪ್ಪು ತಗೊಂಬ. ಅರಿಶಿನ ಪುಡಿ ಹಾಕಿ ಕ್ಲೀನಾಗಿ ಒಂದ್ಸಲಿ ಹಿಂಗೆ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಉಪ್ಪು ಇನ್ನೊಂದು ಸ್ವಲ್ಪ ಸಾಕಾ? ಉಪ್ಪು ಮತ್ತು ರುಚಿ ತಿಂದು ನೋಡಿ ಆಮೇಲೆ ಉಪ್ಪು ಹಾಕೋದು, ಟೇಸ್ಟ್ ನೋಡಿ. ಕ್ಲೀನಾಗಿ ಫ್ರೈ ಮಾಡಬೇಕು. ಜಾಸ್ತಿ ಬೇಯಬಾರ್ದ? ನಾವು ಬೇಯಿಸ್ಬಾರ್ದು ಜಾಸ್ತಿ. ಕ್ರಿಸ್ಪಿಯಾಗಿ ಇರಬೇಕು, ಕ್ರಂಚಿಯಾಗೇ ಇರಬೇಕು. ದಟ್ ಈಸ್ ಕ್ರಂಚ್. ಬಟ್ ಇದನ್ನ ಮೇಲೆ ಫ್ರೈ ಮಾಡಬೇಕು, ಜಾಸ್ತಿ ಬೇಯಿಸ್ಕೊಬಾರ್ದು. ನನ್ನ ತಂಗಿ ತಿನ್ನಲ್ಲ. ನಾ ತಿಂತೀನಿ, ನೀ ತಿಂತೀಯಾ? ನಾನು ತಿಂತೀನಿ. ಹಂಗಾರೆ ತಿನ್ನು, ನಾನು ತಿಂತೀನಿ. ಮುಂದೆ ಮಾತ್ರ ಹಿಂಗೆ ಅಂತಾಳೆ, ಆಮೇಲೆ ತಿನ್ನಲ್ಲ. ಆಮೇಲೆ ಹಂಗೆ ಮಾಡಿದ್ಯಾ ಅಂತಾಳೆ. ಹಾಗಾಗಿ ವಾಟರ್ ಹಾಕ್ಬೇಕು, ಸ್ವಲ್ಪ ವಾಟರ್ ಇಟ್ಕೊಡು. ಸ್ವಲ್ಪ ನೀರು, ಅದು
ಅದಕ್ಕೋಸ್ಕರ ಸ್ವಲ್ಪ ಬೀನ್ಸು, ಕ್ಯಾರೆಟ್. ಹಾಕ್ಲಾ? ಹಾಂ ಹಾಕು. ಸ್ವಲ್ಪ ಸಾಕಾ? ಹಾಕು ಇನ್ನೂ ಸ್ವಲ್ಪ. ಸ್ವಲ್ಪ ಅಂದರೆ ಒಂದೊಂದು ಸ್ಪೂನ್ ಹಾಕೋದಲ್ಲ, ಇನ್ನೂ ಸ್ವಲ್ಪ ಹಾಕಬೇಕು. ಸಾಕು ಕಡೆ. ಇಲ್ಲ ಇಲ್ಲ ಹಾಕಬೇಕು. ನಾನು ಮಾಡೋದ ನೀನು ಮಾಡೋದ? ನಾನು ಹೇಳ್ದಂಗೆ ಕೇಳಬೇಕಾ ನೀನು ಹೇಳ್ದಂಗೆ ಕೇಳೋದು? ಹಾಕು ಹಾಕು ಸಾಕಾ? ಹಾಕು. ಹಾಂ ಸಾಕು ಸಾಕು ಸಾಕು. ಇವಾಗ ಅದು ಕ್ಲೀನಾಗಿ ಬೇಯಿಸ್ಕೊಬೇಕಾ? ಇವಾಗ ಇದನ್ನು ಬೇಯಿಸ್ಕೋಬೇಕು ನೀಟಾಗಿ. ಯಾಕೆ ಹಾಗೆ ಕ್ರಂಚಿಯಾಗಿರ್ಬೇಕದು? ನೀನು ಕ್ರಂಚಿಯಾಗಿ ಮಾಡಿಕೊಡ್ತೀನಿ ತಡಿ. ಈಗ ಏನೇ ಸ್ವಲ್ಪ ನೀರು ಹಾಕಬೇಕು. ಸಾಕು ಇಷ್ಟು ನೀರು. ಬೇಯ್ತಾ ಬೇಯ್ತಾ ರಸ ಕುಡ್ಕೊಡುತ್ತೆ. ಇಲ್ಲ ಇಷ್ಟು ಇದೆಯಲ್ಲ. ಹಾಕು ಮಗ, ನಿಂಗೆ ಯಾಕೆ ಚೂರು ಅದು ತೆಗ್ದಿಡು ಕೆಳಗಡೆ. ಇಡ್ತೀನಿ. ಇವಾಗ ಸ್ವಲ್ಪ ಖಾರದ ಪುಡಿ. ಖಾರದ ಪುಡಿ. ಆಮೇಲೆ ಏನದು? ಸ್ವಲ್ಪ ಜೀರಿಗೆ ಪುಡಿ. ಜೀರಿಗೆ ಪುಡಿ. ಆಮೇಲೆ ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್. ನೋಡಿ ನೀರು ಹಾಕ್ಬಿಟ್ಟು ಗರಂ ಮಸಾಲಕ್ಕೆ. ಈಗ ಏನಾಗ್ತಿದ್ಯಾ? ಗರಂ ಮಸಾಲ. ಗರಂ ಮಸಾಲ ಒಂಚೂರು. ಅಮ್ಮ ಗರಂ ಮಸಾಲಕ್ಕೆ ನೀರು ಹಾಕ್ಬಿಟ್ಟೋಳೆ. ಸುಮ್ಮನಿರೆ, ಒಂದು ನಿಮಿಷ ಇರೇ ಈಗ ಇರೇ. ಇರು ಅದೆಲ್ಲ ಹಂಗೆ ಇರಲಿ ಬಿಡು, ನಂಗೆ ಆಮೇಲೆ ಬೇಕು. ಹಂಗಂತ ಮುಚ್ತೇನೆ. ಇಲ್ಲಿ ಹೋಗ್ಲಾ? ಹಾಂ ಇರಲಿ ಬಿಡು, ಅಲ್ಲೇ ತಿಕ್ಬಿಡ. ಫೈನಲ್ ಟಚ್ ಏನದು? ಚೂರು ಧನಿಯಾ ಪುಡಿ. ಒಂಚೂರು ಧನಿಯಾ ಪುಡಿ. ಓದಿದ್ರೆ ಧನಿಯಾ ಪುಡಿ ಆಯ್ತಲ್ಲ. ಇಷ್ಟು ಹಾಕ್ಬಿಟ್ಟು ಕಳ್ಸೋದ. ಇವಾಗ ಮಿಕ್ಸ್ ಮಾಡ್ತೀನಿ ಕೊಡು. ಹಾಂ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕು ನೀಟಾಗಿ. ಅದು ನೀರೈತೆ. ಕುದೀತಾ ಗಟ್ಟಿ ಆಗುತ್ತೆ. ಇಷ್ಟ ಇದಾದ್ಮೇಲೆ ಮುಗಿತೀನಿ, ಏನೂ ಹಾಕೋಕ್ಕಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ ಈಗಲೇ. ಈಗ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಗ್ರೇವಿ ಥರ ಆಗೈತೆ. ಇದಕ್ಕೆ ನೀನು ಅನ್ನ ಬೇಕಾದ್ರೆ ಕಲ್ಸ್ಕೊಂಡು ತಿನ್ಬೇಕು. ವೆರಿ ಟೇಸ್ಟಿಯಾಗಿ. ಇದಕ್ಕೆ ಸ್ವಲ್ಪ ಸಾಸ್ ಹಾಕ್ಬಿಟ್ರೆ ಫ್ರೈಡ್ ರೈಸ್ ಆಗುತ್ತೆ. ಇಲ್ಲ ಇದಕ್ಕೆ ಮೊಟ್ಟೆ ಹೊಡೆದು ಹಾಕೊಂಡು ಎಗ್ ರೈಸು ಮಾಡ್ಕೋಬೋದು. ಅನ್ನ ಹಾಕಿ. ಹಾಂ ಅದನ್ನೇ ಮಾಡ್ಬೋದಿತ್ತಲ್ಲ. ಮೊಟ್ಟೆ ಇಲ್ಲಿಂದ ತರ್ತೀಯ? ನೀರು ಇಟ್ಬಿಟ್ಟು ತರ್ತೀಯ? ಈಗ ಕೊಡು ಅವ್ರಿಗೆ ಟೇಸ್ಟ್ ನೋಡ್ಸ್ಕೊಂಡ್ಬರ್ತೀನಿ, ಉಪ್ಪು ಕರೆಕ್ಟ್ ಇದೆ ಅಂತ. ಇನ್ನೂ ಅದಷ್ಟು ಆಯಿತು. ನೀವೇ ನೋಡಿದ್ರಲ್ಲ ಹೆಂಗಿರ್ತೀವಿ ನಾನು ನಮ್ಮ ಅಕ್ಕ ಅಂತ ಹೇಳಿಬಿಟ್ಟು. ನನಗೇನಾದರೂ ಹೇಳಿದ್ರೆ ಅದು ಸರಿ ಇದ್ದರೂ ಇಲ್ಲ, ನಾನು ಹೇಳಿದೆ ಅಂತ ಅವಳು ಬೇರೆದು ಮಾಡ್ತಾಳೆ. ನಾನು ಅವಾಗ ಉಪ್ಪು ಹಾಕು ಅಂತ ಹೇಳಿದಾಗೂ ಹಾಗೆ ಮಾಡಿದ್ಲು. ಅರ್ಶಿನದ ಪುಡಿ ಮೊದಲು ಹಾಕಿದ್ಲು. ಇದೇ ಥರ ಯಾವಾಗಲೂ ನಾವು ಇರ್ತೀವಿ. ನೀವು ಕೂಡ ಅಕ್ಕ ತಂಗಿ ಯಾರೆಲ್ಲ ಹೀಗೆ ಇರ್ತೀರಂತ ಕಮೆಂಟ್ ಮಾಡಿ. ಇನ್ನು ಅದನ್ನೆಲ್ಲ ಮಾಡಿಬಿಟ್ಟು ಇನ್ನು ಬ್ರೆಡ್ ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕಿತ್ತು. ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಯಿಸ್ಕೊಂಡಿದ್ದು. ನೀವು ಬೇಕಿದ್ರೆ ಬೆಣ್ಣೆ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದನ್ನು ಹೆಂಚಿನ ಮೇಲೆ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಕ್ಲೀನಾಗಿ ಎಲ್ಲ ಕಾಯಿಸ್ಕೊಂಡು ತೆಕ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊಂಡು, ಆಮೇಲೆ ನಾವು ಇದು ಮಾಡ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್ ಎಲ್ಲ, ಅದನ್ನು ಅದಕ್ಕೆ ಫಿಲ್ ಮಾಡಬೇಕು ಕ್ಲೀನಾಗಿ. ಎಲ್ಲ ಬ್ರೆಡ್ಡಿಗೂ ಕ್ಲೀನಾಗಿ ಅದೇ ಥರ ಫಿಲ್ ಮಾಡ್ಕೊಂಬಿಡಬೇಕು. ಫಿಲ್ ಮಾಡಿಕೊಂಡು ಆಮೇಲೆ ಅದನ್ನು ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದರಲ್ಲೇ ಇದೇ ಥರ ಎಲ್ಲನೂ ಮಾಡಿ ರೆಡಿ ಕೂಡ ಮಾಡ್ಕೊಂಡ್ವಿ. ಬ್ರೆಡ್ ರೋಸ್ಟ್ ಕೂಡ ರೆಡಿ ಆಯಿತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ನೀವು ಕೂಡ ಯಾವ ಥರ ಮಾಡ್ತೀರಾ? ಈ ಥರ ಮಾಡಿಲ್ಲ ಅಂದರೆ ಈ ಥರ ಮಾಡಿ ಒಂದ್ಸಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಬ್ರೆಡ್ ರೋಸ್ಟ್. ನೀವು ಬ್ರೆಡ್ಡಿಂದ ಏನೇ ಸ್ನ್ಯಾಕ್ಸ್ ಮಾಡಿದರೂ ಅದು ತುಂಬಾ ರುಚಿಯಾಗಿ ಬರುತ್ತೆ. ಇದೆ ಅಂತ ಅಲ್ಲ, ಯಾವುದೇ ಸ್ನ್ಯಾಕ್ಸ್ ಮಾಡಿದರೂ ಬ್ರೆಡ್ಡಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸಂಜೆ ಅದನ್ನೆಲ್ಲ ತಿಂದ್ಕೊಂಡು ಇನ್ನು ನೈಟ್ ಡಿನ್ನರಿಗೆ ಅಂತ ಹೇಳಿಬಿಟ್ಟು ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೀನಿ ನಾನೇ. ಹಾಗಾಗಿ ಅದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ಅವಳೇ ಎಲ್ಲ ಕಟ್ ಮಾಡಿದ್ದು ಸ್ವಲ್ಪ ಸ್ವಲ್ಪ ಉಳಿದಿತ್ತು, ಅದೇನೇ ಕಟ್ ಮಾಡ್ತಾಯಿದ್ದೀನಿ ನಾನು. ಜಾಸ್ತಿ ಏನೂ ತೊಗೊಳ್ಳಿಲ್ಲ ನಾನು, ಅದರಲ್ಲೇ ಸಿಂಪಲ್ಲಾಗಿ ಮಾಡ್ತಾಯಿರೋದು. ಅದಕ್ಕೆ ಆನಿಯನ್, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇದೆಲ್ಲ ಬೇಕಲ್ವ, ಹಾಗಾಗಿ ನಾನು ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಮೊದಲಿಗೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಮಶ್ರೂಮ್ ಪಲಾವ್ನ ಸ್ಟಾರ್ಟ್ ಮಾಡ್ತೀನಿ. 1 ಈರುಳ್ಳಿ, ಆಮೇಲೆ ಅರ್ಧ ಟೊಮೆಟೊ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕಟ್ ಮಾಡಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅಷ್ಟು ಮಾಡಿ ಆದಮೇಲೆ ಇವಾಗ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಹಾಗಾಗಿ ಒಂದು ಜಾರ್ ತೊಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಆಮೇಲೆ
ಅದೇ ಎಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿರ್ತೀವೋ ಅಷ್ಟು ಪುದೀನ ಸೊಪ್ಪು ಕೂಡ ಅಷ್ಟೇ ತೊಗೊಬೇಕು. ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಮೇಲೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1 ಫ್ರೈ ಮಾಡುವಾಗ ಹಾಕ್ಕೊಳ್ತೀನಿ, ಹಾಗಾಗಿ ಇದಕ್ಕೆ 2 ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕು ಅಂದರೆ ಖಾರ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು, ಹಾಗಾಗಿ ಹಿಂಗೆ ಡೈರೆಕ್ಟಾಗಿ ಹಾಕ್ಕೊಂಡೆ. ಇಲ್ಲಾಂದರೆ ಫ್ರೈ ಮಾಡುವಾಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೆ. ಖಾಲಿ ಆಗಿದ್ದರಿಂದ ನಾನು ಈ ಥರ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದು ಮಿಕ್ಸಿ ಮಾಡ್ಕೊಬೇಕು ಸ್ವಲ್ಪ ನೀರು ಹಾಕಿ. ಅದನ್ನು ಸೈಡಿಗೆ ಇಟ್ಕೊಂಡ್ಬಿಟ್ಟು ಇನ್ನೂ ಮಶ್ರೂಮ್ ಕೂಡ ರೆಡಿ ಮಾಡಬೇಕಿತ್ತು. ಅದನ್ನು ವಾಶ್ ಮಾಡಿ ಕಟ್ ಮಾಡೋದೆಲ್ಲ ಹಾಗಾಗಿ ನಮ್ಮ ಮಮ್ಮಿನೇ ಮಾಡಿಕೊಟ್ರು. ಅದನ್ನು ನಂಗೆ ಕಷ್ಟ ಅದೆಲ್ಲ. ಅದಕ್ಕೆ ಇನ್ನೂ ಇದಕ್ಕೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಅಂದರೆ ಏಲಕ್ಕಿ, ಲವಂಗ, ಚಕ್ಕೆ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ 1 ಆನಿಯನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಸಿಮೆಣಸಿನ್ಕಾಯಿ ಇವಾಗ 1 ಹಾಕ್ಕೊಂಡಿದ್ದೀನಿ ನಾನು. ಮಸಾಲಕ್ಕೆ 2 ಹಾಕ್ಕೊಂಡಿದ್ದೆ. ಆಮೇಲೆ ಅರ್ಧ ಟೊಮೆಟೊನ ಹಾಕ್ಕೊಂಡು ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಶ್ರೂಮ್ನ, ನಾನು 1 ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿದ್ದೀನಿ ಅಷ್ಟೇ. 1 ಪ್ಯಾಕೆಟ್ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದು. ಇವಾಗ ಮಶ್ರೂಮ್ನ ಅದಕ್ಕೆ ಸೇರಿಸ್ಕೋಬೇಕು. ಮಶ್ರೂಮ್ ಹಾಕಿ ಆದಮೇಲೆ ಹಾಗೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೇ ಅರಿಶಿಣ ಪುಡಿ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮತ್ತೊಂದು ಸಲ ಫ್ರೈ ಮಾಡ್ಕೊಬೇಕು. ಆಮೇಲೆ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡಾದ್ಮೇಲೆ ಕ್ಲೀನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿ. ಮಸಾಲ ಸ್ವಲ್ಪ ಮಿಕ್ಸಿ ಜಾರಲ್ಲೇ ಇರುತ್ತೆ, ಅದಕ್ಕೇ ನಾನು ನೀರು ಹಾಕ್ಕೊಂಡು ಮತ್ತೆ ಕುಕ್ಕರಿಗೆ ಸೇರಿಸ್ಕೊಂಡಿದ್ದೀನಿ. ಅಷ್ಟು ಹಾಕಾದ್ಮೇಲೆ ಮತ್ತೊಂದು ಸಲ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ ಇವಾಗ ಎಲ್ಲ ಮಸಾಲನೂ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಪುಡಿ, ಪೆಪ್ಪರ್ ಪೌಡರ್, ಗರಂ ಮಸಾಲ, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕುದಿ ಬರ್ತಿರುತ್ತೆ. ಇದು ಬೇಗನೆ ಬೇಯುತ್ತಲ್ವ ಮಶ್ರೂಮು, ಹಾಗಾಗಿ ಬೇಗನೆ ನಾನು ನೀರು ಕೂಡ ಹಾಕ್ಕೊಂಡಿದ್ದೀನಿ. ಎಷ್ಟು ಅಂದರೆ ಡಬಲ್, ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅಷ್ಟು ಡಬಲ್ ನೀರು ಹಾಕ್ಕೊಂಡಿದ್ದೀನಿ. ನಾನು 2 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೆ ಆ ಗ್ಲಾಸಲ್ಲಿ, ಹಾಗಾಗಿ 4 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇನ್ನು ನೀರು ಹಾಕಿಬಿಟ್ಟು ಅದು ಕುದಿ ಬರುವಾಗ ನಾವು ರೈಸ್ನ ವಾಶ್ ಮಾಡಿ ನಾನು ಆವಾಗಲೇ ಇಟ್ಕೊಂಡಿದ್ದೆ. ಇವಾಗ ನೀರು ಕುದಿ ಬರುವಾಗ ರೈಸ್ನ ಹಾಕ್ಕೊಬೇಕು. ಅದಕ್ಕೆ ರೈಸ್ನ ಹಾಕಿ ಆದಮೇಲೆ ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಉಪ್ಪೇನಾದರೂ ಬೇಕಿದ್ದರೆ ಆ ಟೈಮಲ್ಲಿ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿದ್ರೆ 2 ವಿಷಲ್ ಆದಮೇಲೆ ತೆಗೆದ್ರೆ ಈ ಥರ ಆಗಿರುತ್ತೆ. ಈ ರೆಸಿಪಿ ಕೂಡ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಬೇಗನೆ ಮಾಡ್ಬೋದು. ನಿಮಗೇನಾದರೂ ಗ್ರೀನ್ ಕಲರ್ ಬೇಕು ಅಂತ ಹೇಳಿದ್ರೆ ಕೊತ್ತಂಬರಿ, ಪುದೀನ ಎಲ್ಲ ಜಾಸ್ತಿ ಹಾಕಿ ಪೇಸ್ಟ್ ಮಾಡಿ ಅದನ್ನೇ ಹಾಕ್ಕೋಬೋದು. ಖಾರದ ಪುಡಿ ಹಾಕಿರಲ್ಲ, ನಾನು ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಈ ಕಲರ್ ಬಂದಿದೆ. ನಿಮಗೆ ಗ್ರೀನ್ ಬೇಕಾದರೆ ಅದೇ ಥರ ಮಾಡ್ಕೋಬೋದು, ಖಾರದ ಪುಡಿ ಹಾಕಬಾರ್ದು. ಇನ್ನು ಪಲಾವ್ ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿತ್ತು. ಇನ್ನು ನಾನು ಡಿನ್ನರ್ ಕೂಡ ಮುಗಿಸ್ಕೊಂಡೆ. ತುಂಬಾ ಚೆನ್ನಾಗಿತ್ತು ಈ ರೆಸಿಪಿ ಕೂಡ, ನೀವೂ ಟ್ರೈ ಮಾಡಿ. ಇದ್ರ ಜೊತೆ ಮೊಸರು ಗೊಜ್ಜಿದ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಇವತ್ತು ಏನೂ ಇರಲಿಲ್ಲ, ಹಾಗೆ ನಾನು ಇವತ್ತು ತಿಂದಿದ್ದೀನಿ ಮಶ್ರೂಮ್ ಪಲಾವ್. ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.